ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಮತ್ತು ಮ್ಯಾನಿಷ್ ವ್ಲಾಗಿಗೆ ಸ್ವಾಗತ. ಇನ್ನು ಇವತ್ತು ನಾನು ತೋರಿಸ್ತಾ ಇರೋದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಯಾವ ಫ್ಲವರ್ನ ತೋರಿಸ್ತಾ ಇದ್ದೀನಿ ಅಂತ. ಬಹಳ ಜನಕ್ಕೆ ಇದು ಪರಿಚಯ ಇರುವಂಥ ಹೂವು ಅಂತ ಹೇಳ್ಬೋದು. ಎಸ್, ಇದು ಬ್ರಹ್ಮಕಮಲ ಅಂತ. ಇದು ರಾತ್ರಿ ರಾಣಿ ಅಂತ ಕೂಡ ಕರೆಯುತ್ತಾರೆ. ಸೊ ಇದು ನಮ್ಮ ಮನೆಯಲ್ಲಿ ಬಹಳ ಖುಷಿಯಿಂದ ನಾನು ಇದನ್ನು ಪ್ಲ್ಯಾಂಟ್ ಮಾಡಿದ್ದೆ. ಬಹಳ ಸಂತೋಷ ಆಗಿತ್ತು ನನಗೆ. ಯಾವಾಗ ಅರಳುತ್ತೋ ಅಂತ ಕಾಯ್ತಾ ಇದ್ದೆ. ಆ್ಯಂಡ್ ಎಸ್, ದಿಸ್ ವಾಸ್ ದ ರೈಟ್ ಟೈಮ್. ಸೊ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಬ್ರಹ್ಮಕಮಲ ಎಷ್ಟು ಸುಂದರವಾದಂಥ ಒಂದು ದೊಡ್ಡ ಹೂ ಬಿಡುತ್ತೆ ಅಂತ. ಇನ್ನು ಬ್ರಹ್ಮಕಮಲ ಅಂದರೆ ಅದು ಒಂದು ವಿಸ್ಮಯ ಮತ್ತು ವಿಚಿತ್ರವಾದಂಥ ಒಂದು ಗಿಡ ಆಗಿರುತ್ತೆ. ಇದನ್ನು ಹಿಮಾಚಲದಲ್ಲಿ ಬಹಳ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ರಾತ್ರಿ ರಾಣಿ ಅಂದರೆ ಬ್ರಹ್ಮಕಮಲ ಅಂದರೆ ಇದು ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಒಮ್ಮೆ ಅರಳೋದು ಅಂತ ಒಂದು ಹೂವು. ಬಹಳ ವಿಶೇಷವಾದದ್ದು ಮತ್ತು ತುಂಬ ಜನಕ್ಕೆ ನೋಡೋಕ್ಕೆ ಸಿಗೋದಿಲ್ಲ ಇಂಥ ಅದ್ಭುತವಾದಂಥ ಹೂವು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ದೇವರ ಸೃಷ್ಟಿ ಎಷ್ಟು ಸುಂದರವಾಗಿದೆ. ಆ್ಯಂಡ್ ಕೆಲವು ಜನ ಬ್ರಹ್ಮಕಮಲ ಅರಳಿದ ದಿನ ಪೂಜೆ ಮಾಡ್ತಾರೆ, ಅದಕ್ಕೆ ನೈವೇದ್ಯ ಸಲ್ಲಿಸ್ತಾರೆ, ಇಲ್ಲ ತಮ್ಮ ಇಷ್ಟದ ಪ್ರಕಾರ ಪೂಜೆನ ಸಲ್ಲಿಸ್ತಾ ಹೋಗ್ಬೋದು. ನಾವು ಈ ರೀತಿ ಮಾಡ್ತಾ ಹೋದ್ವಿ. ವರ್ಣಿಕ ಮತ್ತು ನಮ್ಮ ಅತ್ತೆ ಅದಕ್ಕೆ ಆರತಿ ಮಾಡಿ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು ಈ ರೀತಿ ಪೂಜೆ ಮಾಡಿದ್ರು. ಬಹಳ ಸುಂದರವಾದಂಥ ಒಂದು ಬ್ರಹ್ಮಕಮಲದ ಹೂವು ನಮ್ಮ ಮನೆಯಲ್ಲಿ ಅರಳಿತ್ತು. ಸೊ ನಾವು ಸುಮಾರು ರೀತಿಯ ಗಿಡಗಳನ್ನು ಬೆಳೆಸಿದ್ದೀವಿ. ನೀವು ನೋಡಿರ್ಬೋದು ಬಹಳ ವೀಡಿಯೋಸಲ್ಲಿ ಇಲ್ಲ ಫೋಟೋಸಲ್ಲಿ. ಎಸ್, ಆ್ಯಂಡ್ ಈ ಒಂದು ಗಿಡನ ಬೆಳೆಸ್ಬೇಕಂತ ಕಾಯ್ತಾ ಇದ್ದೆ. ಆ್ಯಂಡ್ ಸಿಕ್ಕಿರಲಿಲ್ಲ. ಆ್ಯಂಡ್ ಈಗ ಸಿಕ್ಕಿತ್ತು. ಆ್ಯಂಡ್ ಅದು ಕೂಡ ಮೊಗ್ಗಿರೋವಂಥ ಒಂದು ಗಿಡ ಆಗಿತ್ತು. ಸೊ ಎಸ್, ಇದೊಂದು ಖುಷಿ ಅಂತಲೇ ಹೇಳ್ಬೋದು. ಬಹಳ ಜನ ನೋಡಿರಲ್ಲ. ಸೊ ಆ ಒಂದು ದಿನ ನೋಡೋಕ್ಕೆ ಸಿಗುವಂಥ ಒಂದು ಸುಂದರವಾದ ಹೂವು. ಸೊ ನಿಮ್ಮ ಅಕ್ಕಪಕ್ಕದವರು ಯಾರೇ ಆಗಿರಲಿ ಆ ಅರಳಿದ ದಿನ 5 ಮುತ್ತೈದೆಯರಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಈ ರೀತಿ ಕೂಡ ಪೂಜೆ ಮಾಡ್ತಾರೆ. ಆ್ಯಂಡ್ ಸಣ್ಣ ಮಕ್ಕಳಾಗಿರ್ಬೋದು, ಅವರು ಕೂಡ ಇಂಥ ಸುಂದರವಾದ ಫ್ಲವರ್ ಏನಿರುತ್ತೆ ಅದನ್ನು ನೋಡೋಕ್ಕೆ ಅದೃಷ್ಟ ಇರುತ್ತಲ್ಲ. ಸೊ ಎಸ್, ಅವ್ರಿಗೂ ಕೂಡ ನಾವು ತೋರಿಸ್ತಾ ಹೋಗ್ಬೋದು. ಸೊ ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಮ್ಮ ಫ್ರೆಂಡ್ಸ್ನೆಲ್ಲರನ್ನೂ ಕರೆಸಿ ಈ ರೀತಿ ಕುಂಕುಮ ಎಲ್ಲ ಕೊಟ್ಟು ಅವರು ಮತ್ತು ಅವ್ರ ಮಕ್ಕಳೆಲ್ಲ ಬಂದು ಸೊ ಈ ಒಂದು ಬ್ಯೂಟಿಫುಲ್ ಆದಂಥ ಒಂದು ಫ್ಲವರ್ನ ನೋಡಿ ಬಹಳ ಖುಷಿಪಟ್ಟರು. ಸೊ ನಮ್ಮ ಪರ್ಣಿಕೋ ಅಂದರು ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಹೆರ್. ಈ ಒಂದು ಬ್ರಹ್ಮಕಮಲನ ಅವಳು ಕೂಡ ಫಸ್ಟ್ ಟೈಮ್ ನೋಡಿದ್ಲು. ಎಸ್, ಇದಾಗಿತ್ತು ನಮ್ಮ ಬ್ರಹ್ಮಕಮಲ ಅರಳಿದಂಥ ಸುಂದರವಾದ ಹೂವು. ಇನ್ನು ಇದರ ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ, ಎಸ್, ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ನಲ್ಲ. ಆ್ಯಂಡ್ ಈ ಒಂದು ಹೂವು ರಾತ್ರಿಯಷ್ಟೇ ಅರಳುತ್ತದೆ. ಅದಕ್ಕೆ ಇದನ್ನು ಕನ್ನಡದಲ್ಲಿ ರಾತ್ರಿ ರಾಣಿ ಅಂತ ಕೂಡ ಕರೀತಾರೆ. ಎಂಥ ಅದ್ಭುತವಲ್ಲ, ಎಂಥ ಸೃಷ್ಟಿ ಅಲ್ವಾ. ಇದು ಮೊದಲಿಗೆ ಮೊಗ್ಗಾಗಿರುತ್ತದೆ. ಆ್ಯಂಡ್ ಬರ್ತಾ 7 ಗಂಟೆ ಇಲ್ಲ 8 ಗಂಟೆ ಇಲ್ಲ 9 ಗಂಟೆ ಕತ್ಲು ಆದ ಹಾಗೆ ಒಂದೊಂದು ದಳಗಳು ಅರಳುತ್ತಾ ಹೋಗುತ್ತೆ. ಸೊ ಈ ರೀತಿ ಇದರ ಸೃಷ್ಟಿ, ಇದರ ವಿಸ್ಮಯ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಹೋಗ್ಬೋದು ಎಷ್ಟು ಸುಂದರವಾಗಿದೆ ಆ ಒಂದು ಬ್ರಹ್ಮಕಮಲ. ಸೊ ನಾವು ಈ ರೀತಿ ಆರತಿ ಎಲ್ಲ ಮಾಡಿ ನೋಡ್ತಾ ಇರ್ಬೋದು. ನಮ್ಮ ಪರ್ಣಿಕ ಎಷ್ಟು ಕ್ಯೂಟಾಗಿ ಪೋಸ್ ಕೊಟ್ಕೊಂಡು, ಎಸ್, ನಾವು ಕೂಡ ಬಹಳ ಖುಷಿಯಿಂದ ಒಂದಿಷ್ಟು ಫೋಟೋಸ್ ತೊಗೊಂಡ್ವಿ. ಬಿಕಾಸ್ ಇದು ಒಂದು ಅಪರೂಪದ ಹೂವು ಅಂತ ಹೇಳ್ಬೋದು. ಎಸ್, ನಾನು ಕೂಡ ನಮ್ಮ ಫ್ರೆಂಡ್ಸ್ನ ಕರೆದು ಕುಂಕುಮ ಕೊಟ್ಟು ಈ ರೀತಿ ನಾವೊಂದು ಸುಂದರವಾದ ರಾತ್ರಿಯನ್ನು ಕಳೀತಾ ಹೋದ್ವಿ. ಸೊ ನೋಡ್ತಾ ಇರ್ಬೋದು, ಇದಾಗಿತ್ತು ನಮ್ಮ ಸಣ್ಣ ವ್ಲಾಗ್. ಆ್ಯಂಡ್ ಮೀಟ್ ಯು ವಿತ್ ದ ನೆಕ್ಸ್ಟ್ ಬ್ಯೂಟಿಫುಲ್ ವ್ಲಾಗ್. ನಿಮ್ಮಲ್ಲೂ ಕೂಡ ಈ ರೀತಿ ಮನೆಯಲ್ಲಿ ಬ್ರಹ್ಮಕಮಲ ಬೆಳೆದಿದೆಯಾ ಇಲ್ವೋ, ಹೇಗನ್ನಿಸ್ತು, ಹೇಗಿತ್ತು ನಿಮ್ಮ ಆಚರಣೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ರಹ್ಮಕಮಲ ಯಾರ ಮನೆಯಲ್ಲಿ ಬೆಳೆಯುತ್ತೆ ಇಲ್ಲ ಎಲ್ಲಿ ಬೆಳೆಯುತ್ತೋ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಏನೋ ಒಂದು ಶುಭ ಸೂಚನೆ ಅಂತ ಕೂಡ ಹೇಳ್ತಾರೆ. ಎಸ್, ಸೊ ನೋಡ್ಬೋದು ನಮ್ಮ ಮನೆಯಲ್ಲೂ ಬ್ರಹ್ಮಕಮಲ ಅರಳಿದೆ. ಸೊ ಎಸ್, ವಿ ಆರ್ ಹ್ಯಾಪಿ ವಿತ್ ಸಮ್ ಪಾಸಿಟಿವ್ನೆಸ್. ಹೀಗಾಗಿತ್ತು ನಮ್ಮ ಸುಂದರ ಸಂಜೆ. ಸೊ ಮತ್ತೆ ಸಿಗೋಣ. ಟಿಲ್ ದೆನ್ ಖುಷಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಸುಖವಾಗಿರಿ ಅಂತ ಹೇಳ್ತಾ ಗುಡ್ ಬೈ.